ಫ್ರೆಂಡ್ಸ್ ನಮಸ್ಕಾರ. ಇವತ್ತಿನ ನನ್ನ ವಿಡಿಯೋದಲ್ಲಿ ಲೈಟ್ ವೆಯ್ಟ್ ನಾನು ಬ್ಯಾಸ್ಲೆಟ್ ತೋರಿಸ್ತಾ ಇದ್ದೀನಿ. ಬಾಯ್ಸ್ಗೂ ತೋರಿಸ್ತಾ ಇದ್ದೀನಿ, ಗರ್ಲ್ಸ್ಗೂ ತೋರಿಸ್ತಾ ಇದ್ದೀನಿ. ಆ್ಯಂಡ್ ರೀಸೆಂಟಾಗಿ ಅದು ಸ್ಟಾಪ್ ಆಯಿತು. ರೀಸೆಂಟಾಗಿ ಅಕ್ಷಯ ತೃತೀಯ ಆಯಿತು. ಈ ವರ್ಷ ಅಕ್ಷಯ ತೃತೀಯಗೆ ನಾವೇನು ತಗೊಂಡ್ವಿ ಅಂತ ಈ ವ್ಲಾಗಲ್ಲಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಓಕೆನಾ. ಸೊ ನಾವು ತೊಗೊಬಂದಿದ್ದು ಗೈಸ್ ಏನಂದರೆ, ಈ ವರ್ಷ ನಮ್ಮ ಪಾಪುಗೇನೋ ತರೋಣ ಅಂತ ಹೋಗಿದ್ದು, ಆದರೆ ನಾನು ನನ್ನ ಹಸ್ಬೆಂಡಿಗೆ ಬ್ಯಾಸ್ಲೈಟ್ ಕೊಡಿಸ್ದೆ. ಆ್ಯಂಡ್ ನಾನು ಸೇವ್ ಮಾಡಿರೋ ದುಡ್ಡಲ್ಲಿ ತುಂಬ ಖುಷಿ ಆಯಿತು. ಒಂದು 15 ಗ್ರಾಮ್ಸ್ ಇದೆ. ಈ ಕಡೆ ಸೆಟ್ ದಪ್ಪ ಇದೆಯಲ್ಲ ಬಾಯ್ಸ್ದು, ಈ ಥರದ್ದು ತೊಗೊಂಡ್ವಿ. ವಿಡಿಯೋ ಎಲ್ಲ ಇದು ಗೋಲ್ಡೆಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ನಮ್ಮದು ಪರ್ಸ್ನಲ್ ತೋರಿಸ್ಬೇಡ ಅಂದರು. ಅಂದರೆ ಸರಿ ಇರಲ್ಲ ಅಲ್ವಾ, ನಾವು ಇರೋದು ಮೊದಲೇ ಬಾಡಿಗೆ ಮನೆ, ಯಾಕೆ ಬೇಕು ಅಂತ. ಆ್ಯಂಡ್ ನಮ್ಮ ಹತ್ರ ಯಾವುದೂ ಇಲ್ಲ ಇವಾಗ, ಪ್ರತಿಯೊಂದು ನಾವು ಬ್ಯಾಂಕಲ್ಲೇ ಇಡೋದು. ನೋಡಿ, ಬಾಯ್ಸ್ಗೆ ಮತ್ತು ಗರ್ಲ್ಸ್ಗೆ ಇವತ್ತಿನ ನನ್ನ ವಿಡಿಯೋದಲ್ಲಿ ಬ್ಯಾಸ್ಲೈಟ್ ಮತ್ತು ಕೊಳ್ ಚೈನ್ ತೋರಿಸ್ತಾ ಇದ್ದೀನಿ. ಕತ್ತಿಗೆ ಹಾಕೊಳ್ಳೋ ಚೈನು ಇದೆಲ್ಲ ಜಸ್ಟ್ 10 ಗ್ರಾಮ್ಸ್. ಈ ಮೂರು ಕೂಡ 10 ಗ್ರಾಮ್ಸ್. ಈ ಕಡೆ ಗರ್ಲ್ಸು ಬ್ಯಾಸ್ಲೈಟ್ ಒಂದು 5 ಗ್ರಾಮ್ಸ್ಗೆ ಬರುತ್ತೆ. ಬಾಯ್ಸ್ದು 8 ಮತ್ತು 9, 10, 15 ನಿಮ್ಮ ಇಷ್ಟ. ಸೊ ಲೈಟ್ ವೆಯ್ಟ್ ಅಂತೂ ಇವಾಗ ತುಂಬ ಗೋಲ್ಡ್ ರೇಟ್ ಜಾಸ್ತಿ ಆಗಿರೋದ್ರಿಂದ ನಿಮಗೆ ತುಂಬ ಆಪ್ಷನ್ಸ್ ಬಂದಿದೆ ಲೈಟ್ ವೆಯ್ಟ್ ಗೋಲ್ಡ್ ಜ್ಯುವೆಲರೀಸ್ ಮಾಡಿಸ್ಕೊಳಕ್ಕೆ. ಹೌದು, ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ಮತ್ತು ಈ ವರ್ಷ ನೀವು ಅಕ್ಷಯ ತೃತೀಯಗೆ ಏನು ತಗೊಂಡ್ರಿ ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಗೈಸ್, ಓಕೆನಾ. ನಾವಂತರೂ ಬ್ಯಾಸ್ಲೈಟ್ ಪರ್ಚೇಸ್ ಮಾಡಿದ್ವಿ. ಏನಂದರೆ ಡಿಸೈನ್ ನೋಡ್ಕೊಳ್ಳಿದ್ದಲ್ಲ ಗರ್ಲ್ಸ್ಗೆ. ಲಾಸ್ಟ್ ಟೈಮು ನನ್ನ ಹಸ್ಬೆಂಡು ಉಂಗುರ ತೊಗೊಂಡಿದ್ರು. ಈ ಟೈಮು ನನಗೆ ಬೇಡ, ನಾನು ನೆಕ್ಸ್ಟ್ ಇಯರ್ ತೊಗೋತೀನಿ ಲಾಂಗ್ ಹಾರ ನಾನು ಗೋಲ್ಡನ್ನಲ್ಲಿದ್ದೀನಿ. ಲಾಂಗ್ ಹಾರ ತೊಗೋಬೇಕು ಅಂತ ಆಸೆ ಇದೆ. ದುಡ್ಡು ಕಡಿಮೆ ಇತ್ತಲ್ವ, ಸೊ ಈಗ 15 ಗ್ರಾಮ್ಗೆ ಏನು ಕಡಿಮೆ ಆಗಿಲ್ಲ, 2 ಲಕ್ಷ ಹತ್ತತ್ರ ಆಗಿದೆ ನಿಜ ಹೇಳಬೇಕು ಅಂದರೆ. ನನಗೊಂದು 4 ಲಕ್ಷ ಈ ಥರ ಲಾಂಗ್ ಸರ ತೊಗೋಬೇಕು ಅಂತ ಡ್ರೀಮ್ ಇದೆ.